ಹಾಯ್ ಫ್ರೆಂಡ್ಸ್, ಅವರ್ ಯು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವಾಗ ನೋಡ್ರಿ, ಪೂರಿ ಗೋಧಿ ಹಿಟ್ಟಿನೂ ಎಷ್ಟು ಮಸ್ತಾಗಿ ಬಂದಾವು ನೋಡ್ರಿ. ನೀವು ನೋಡಕತ್ತಿರ್ಬೋದು ಹೆಂಗೆ ಬಂದಾವು ಅಂತಂದು. ಈ ರೆಸಿಪಿ ಮಾಡ್ಕೊಂಬರೋದು ಹೆಂಗೆ ಅಂತ ನೋಡ್ಕೊಂಬರನ್ರಿ. ಇವಾಗ ನಾನಿಲ್ಲಿ ಒಂದು ವಾಟೆ ಗೋಧಿ ಹಿಟ್ಟು ತೊಗೊಂಡೇನ್ರಿ. ನೀವು ಯಾವ ಮೆಜರ್ಮೆಂಟ್ ಆದರೂ ತೊಗೊಳ್ರಿ ಮನೆಯಲ್ಲಿರೋ ವಾಟೆಗಳದ್ದು. ಇಲ್ಲಿ ಒಂದು ಸ್ವಲ್ಪ ಸೋಡಾ ಹಾಕಂತನ್ರಿ. ಸೋಡಾ ಹಾಕಿದ್ರೂ ಉಬ್ತಾವೆ, ಹಾಕ್ಲಿಕ್ರೂ ಉಬ್ತಾವೆ, ಮಸ್ತಾಗಿ ಬರ್ತಾವ್ರಿ. ನಾನಿಲ್ಲಿ ಸೋಡಾ ಹಾಕಿ ತೋರಿಸ್ತೀನಿ. ಇನ್ನೊಂದು ದಿನ ನೆಕ್ಸ್ಟ್ ವಿಡಿಯೋದಾಗ ನಾನು ಸೋಡಾ ಹಾಕ್ತೇನೆ ಮಾಡೋದನ್ನು ತೋರಿಸ್ತೀನಿ ರೀ. ಇವಾಗ ನೋಡ್ರಿ, ಸ್ವಲ್ಪ ಉಪ್ಪು ಹಾಕ್ಕೊಂತೇನೆ ರೀ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಂತೇನೆ ರೀ, ಹಸಿ ಎಣ್ಣೆನೇ ಹಾಕ್ಕೊಂತೇನೆ ರೀ, ಏನು ಬೆಚ್ಚಗೆ ಏನು ಮಾಡಿಲ್ಲ ನಾನು. ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ. ಉಗುರು ಬೆಚ್ಚಗಿರೋ ನೀರು ತೊಗೊಳ್ರಿ ಒಂದು ವಾಟೆ. ಅದು ನೀರು ಚಪಾತಿ ಹಿಟ್ಟಿನ ಅದ ಬರ್ಬೇಕ್ರಿ. ಪೂರಿ ಹಿಟ್ಟು ಕಲಿಸ್ತಿರಲ್ರಿ ನಾರ್ಮಲ್ ಅದೇ ಹಿಟ್ಟಿನ ಅದನ್ನು ಕಲಿಸ್ಕೊಳ್ರಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ರಿ. ನಾವು ಈ ಹಿಟ್ಟನ್ನ ಬಿಸಿನೀರಲ್ಲಿ ಕಾಸಿದ್ರೆ ನಾವು ಸೋಡಾ ಹಾಕೋ ಅವಶ್ಯಕತೆನೇ ಇರಲ್ರಿ, ಅಷ್ಟು ಮಸ್ತಾಗಿ ಬರ್ತಾವೆ. ನಾನಿಲ್ಲಿ ಸೋಡಾ ಹಾಕೇನ್ರಿ, ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕೇನ್ರಿ. ನೀವು ಬೇಕಂದ್ರೆ ಸೋಡಾ ಸ್ಕಿಪ್ ಮಾಡ್ಕೋಬೋದ್ರಿ. ನಾನಿಲ್ಲಿ ಸೋಡಾ ಹಾಕ್ದೇನು ಒಮ್ಮೆ ಮಾಡಿ ತೋರಿಸ್ತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ನೀರು ಜಾಸ್ತಿ ಹಾಕಿದ್ವಿ ಅಂದರೆ ಮತ್ತೆ ಇದು ಆಗಬಾರ್ದಲ್ರಿ, ಹಾಗಾಗಿ ಅದೆಷ್ಟು ಹಿಡಿತೈತೆ ಅಷ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ನೋಡ್ರಿ, ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡು ಮ್ಯಾಗ ಎಣ್ಣೆ ಹಚ್ಚಿ ಒಂದು ಪಾತ್ರೆನ ಮುಚ್ಚಿಟ್ಬಿಡ್ರಿ, ಸೈಡಿಗೆ ಇಟ್ಕೊಳ್ರಿ. ಇವಾಗ ನೋಡ್ರಿ, ಈ ಕಡೆ ನೋಡ್ರಿ ಬೇಯಿಸಿಟ್ಕೊಂಡ್ರೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡೇನ್ರಿ. ಇಲ್ಲಿ ನಾನು 3 ಯೂಸ್ ಮಾಡೇನ್ರಿ ಆಲೂಗಡ್ಡೆನೇ, 3 ಇನ್ನು 4 ಯೂಸ್ ಮಾಡೇನ್ರಿ. ಆಲೂಗಡ್ಡೆ ಪಲ್ಯದ್ದೇನು ನಾನು ಅಷ್ಟೊಂದು ನಿಮ್ಗೆ ರೆಸಿಪಿ ಏನು ಅಷ್ಟೊಂದು ಶೇರ್ ಮಾಡಲ್ಲ, ಆದರೂ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರನ್ರಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ. ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡೇನ್ರಿ, ಸ್ವಲ್ಪ ಕಡಲೆಬೇಳೆ ಇರಲಿಲ್ಲ, ಹಂಗಾಗಿ ಕಡಲೆಬೇಳೆ ಹಾಕ್ಕೊಂಡಿಲ್ಲ. ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಕೊತ್ತಂಬರಿ ಕೂಡ ಇರಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡೇನ್ರಿ. ಇರ್ಲಾರದ್ದು ಏನೈತಲ್ರಿ, ಅವನ್ನ ಸ್ಕಿಪ್ ಮಾಡ್ಕೋಬೋದು, ಅದೇನಿಲ್ಲ. ಅಡುಗೆ ವಿಷಯದಾಗ ನಾವು ಇದ್ದಿದ್ದನ್ನು ಹಾಕಿ ಮಾಡಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೇಕ್ರಿ. ಇಲ್ಲಿ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಮತ್ತು ಶುಂಠಿ ಅದನ್ನೆಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ನೋಡ್ರಿ, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಸಾಫ್ಟ್ ಆಗಬೇಕಲ್ರಿ, ಹಾಗಾಗಿ ಇವಾಗ ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ರಿ. ನೀವು ಕೈಲೇ ಆದರೂ ಸ್ಮ್ಯಾಶ್ ಮಾಡ್ಕೋಬೋದ್ರಿ, ನೀವು ಅಥವಾ ಅದೊಂದು ಸ್ಮ್ಯಾಶರ್ ಇರ್ತೈತಲ್ರಿ ಅದರಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಲೈಟಾಗಿ ಖಾರದ ಪುಡಿ ಹಾಕ್ಕೊಂಡ್ರಿ. ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿನ ಹಾಕೇನ್ರಿ. ಇವಾಗ ಆಲೂಗಡ್ಡಿನ ಹಾಕ್ಕೊತೀನಿ ರೀ. ನಾ ಇಲ್ಲಿ ಈ ಕಡೆ ಗಟ್ಟಿನೂ ಮಾಡಲ್ಲ, ತೀರಾ ತೆಳ್ಳಗೂ ಮಾಡಲ್ರಿ, ಒಂದು ಮೀಡಿಯಮ್ ಮಾಡ್ತೀನಿ, ಅಂದರೆ ಪೂರಿಗಲ್ರಿ. ಹಾಗಾಗಿ ನಾನು ಆ್ಯಕ್ಚುಲಿ ಇದಕ್ಕೆ ವಟಾಣಿ ಕಾಳು ಮತ್ತು ತರಕಾರಿದು ಅದು ಸಾಗು ಮಾಡಿದ್ರಾಯ್ತು ಅಂದ್ಕೊಂಡೆ ರೀ. ಮತ್ತು ನಮ್ಮ ಮನೆಯವ್ರು ಬೇಡ ಆಲೂಗಡ್ಡೆ ಪಲ್ಯ ಮಾಡು ಅಂತಂದ್ರೆ, ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಿದೆ. ಇವಾಗ ನೋಡ್ರಿ, ಇದಕ್ಕೆ ಸ್ವಲ್ಪ ಕಲಸಿ ನೀರು ಹಾಕ್ಕೊಳ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ರೀ ನಾನಿಲ್ಲಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ, ಕಲ್ಲುಪ್ಪು. ನೀವು ಯಾವ ಉಪ್ಪು ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೋರಿ. ನಿಕ್ಷಯ
ಇವಾಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪಾತ್ರೆ ಮುಚ್ಚಿ ಇಟ್ಕೊಂಡ್ಬಿಡ್ರಿ. ಅದು ಪಲ್ಯ ಅಂತೂ ರೆಡಿ ಆಯಿತು. ಇಲ್ಲಿ ಈ ಕಡೆ ನೋಡ್ರಿ ಇಲ್ಲಿ ಪಲ್ಯ ಎಷ್ಟು ಮಸ್ತಾಗಿ ರೆಡಿ ಆಗೈತಿ. ಸೂಪರ್ ಅಂದ್ರೆ ಸೂಪರಾಗಿ ಬಂದದ್ರಿ ಪಲ್ಯವಂತೂ ರೆಡಿ ಆಗಿದ್ದಾಯಿತು. ಇವಾಗ ಇದನ್ನು ನೋಡೇನ್ರಿ ಚಪಾತಿ ಪೂರಿ ಹಿಟ್ಟನ್ನ ನೋಡ್ರಿ ಸಾಫ್ಟಾಗಿ ನೆನ್ಕೊಂಡೈತಿ. ಇವಾಗ ಇದನ್ನು ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ಕೊಂತೀವಲ್ರಿ ಅಷ್ಟು ಚೆನ್ನಾಗಿ ಬರ್ತಾವ್ರಿ ಪೂರಿ. ಹಾಗಾಗಿ ಚೆನ್ನಾಗಿ ಮತ್ತೊಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ರಿ. ಉಳ್ಳೆಗಳನ್ನ ನೋಡಿ ತಕ್ಕೊಳ್ರಿ. ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡೇನ್ರಿ ಉಳ್ಳಿನ. ಇನ್ನೊಂದು 2 ಉಳ್ಳೆ ಮಾಡ್ಕೊಳ್ರಿ. ಒಂದು ಉಳ್ಳೆ ತಕ್ಕೊಳ್ರಿ. ಒಂದು ಉಳ್ಳೆನ ಸೈಡಿಗೆ ಮತ್ತು ಪ್ಲೇಟ್ ಮುಚ್ಚಿಟ್ಕೊಂಬಿಡ್ರಿ. ಇವಾಗ ನೋಡ್ರಿ ಇಷ್ಟಿಷ್ಟು ದೊಡ್ಡ ಉಳ್ಳೆಗಳು ಸಾಕು ಅನ್ಕೊತೀನಿ. ನನ್ನ ಮಗ ಆಟ ಆಡಕತ್ತಾನ್ರಿ. ಇಲ್ಲಿ ನೋಡ್ರಿ ನಾನು ಇಲ್ಲಿ ಫಸ್ಟಿಗೆ ಒಂದು 6 ಉಳ್ಳೆ ಮಾಡ್ಕೊಂಡೇನ್ರಿ. ಇವಾಗ ಇವ್ನು ಮಾಡ್ಕೊಂಬರ್ತೀನಿ. ಪೂರಿನ ಬಿಸಿ ಬಿಸಿಯವು ತಿಂದ್ರೆ ಚಲೋ ಅಲ್ರಿ. ಹಾಗಾಗಿ ನಾನಿಲ್ಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಬಿಸಿ ಬಿಸಿಯವು ತಿಂತೀವ್ರಿ. ಇವಾಗ ನೋಡ್ರಿ ನಾನಿಲ್ಲಿ ಮತ್ತೊಂದು ಲಟ್ಟಿಸ್ಕೊಂಡು ಸೈಡಿಗೆ ಇಟ್ಕೊಳ್ರಿ. ಒಂದು 5-6 ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಮತ್ತೆ ಕರೀರಿ ಅವನ್ನ. ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ರಿ. ನಾನಿಲ್ಲಿ ಅತಿ ದಪ್ಪನೂ ಮಾಡ್ತಿಲ್ಲ, ಅತಿ ತೆಳ್ಳಗೂ ಮಾಡ್ತಿಲ್ರಿ. ಒಂದು ಮೀಡಿಯಮ್ ಉದ್ಕೊಳ್ರಿ. ಹತ್ತಿಗೆ ಏನು ಉದ್ಬೇಡ್ರಿ. ಹತ್ತಿಗೆ ಉದ್ದಿದ್ರೆ ಇದು ಹಾಕವ್ರಿ, ಅವು ಉಬ್ಬೋದಿಲ್ಲ ಪೂರಿ. ನೋಡ್ರಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಆವಾಗಲೇ. ಇವಾಗ ನೋಡ್ರಿ ಎಣ್ಣೆ ಕಾದತಿ ಅನ್ಕೊತೀನಿ. ಕಾದೈತಿ ಕೂಡ. ಇವಾಗ ಒಂದೊಂದೇ ಪೂರಿ ಬಿಡನ್ರಿ. ಮ್ಯಾಲೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ರಿ. ಪೂರಿ ಉಬ್ಕೊಂಡು ಮಸ್ತಾಗಿ ಬರ್ತಾವ್ರಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದ್ದಾವು. ವಾಯ್ಸಲ್ಲಿ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸಿದರೆ ಸಾರಿ ಫ್ರೆಂಡ್ಸ್. ಯಾಕಂದರೆ ಸೈಡಿಗೆ ನನ್ನ ಮಗ ಆಟ ಆಡಕತ್ತಾನ್ರಿ. ಹಾಗಾಗಿ ಅವ್ನು ನಿದ್ದೆ ಬಂದಾಗ ವಾಯ್ಸ್ ಅವ್ರು ಕೊಡಬೇಕು ಅಂದ್ಕೊಂಡ್ರೆ ಅವನು ಮಲ್ಕೊಳವಲ್ರಿ. ಹಾಗಾಗಿ ನೋಡ್ರಿ ಇಲ್ಲಿ ಪೂರಿ ಅಂತೂ ಎಷ್ಟು ಮಸ್ತಾಗಿ ಉಬ್ಬಾಕತ್ತಾವು. ನಾ ಜಾಸ್ತಿ ಮ್ಯಾಗ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ರಿ. ಹಂಗೆ ಅಷ್ಟು ಟೇಸ್ಟಾಗಿ ಅಷ್ಟು ಉಬ್ಬಾಕತ್ತಾವ್ರಿ ಅವು. ಗೋಧಿ ಹಿಟ್ಟಿನೂ ಹೆಲ್ತಿ ಕೂಡ. ಹಾಗಾಗಿ ನಾವು ಮೈದಾ ಹಿಟ್ಟಿನೂ ಜಾಸ್ತಿ ಮಾಡೋದೇ ಇಲ್ರಿ ಮನ್ಯಾಗ. ಗೋಧಿ ಹಿಟ್ಟಿನೂ ಮಾಡೋದು. ನೋಡ್ರಿ ಎಷ್ಟು ಸೂಪರಾಗಿ ಬಂದಾವು. ಕಲರು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾ ಸಕ್ಕರೆ ಅದು ಏನು ಹಾಕಿಲ್ಲ, ಆದ್ರೂ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಮಸ್ತ್ ಪೂರಿ ಉಬ್ಬಿ ಎಷ್ಟು ಮಸ್ತ್ ಬಂದಾವು. ನಮ್ಮ ಮನ್ಯಾಗಂತೂ ಮೈದಾ ಹಿಟ್ಟಿನೂ ಜಾಸ್ತಿ ತಿನ್ನಂಗಿಲ್ರಿ. ಹಾಗಾಗಿ ಗೋಧಿ ಹಿಟ್ಟಿನೂ ಮಾಡ್ಕೊತೀವಿ ನಾವು ಜಾಸ್ತಿ. ನೋಡ್ರಿ ಇದೇ ಥರ ಎಲ್ಲನೂ ಮಾಡಿಕೊಂಡು ಬಂದೀನಿ ನಾನು. ನೋಡ್ರಿ ಇಲ್ಲಿ ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತಂದು. ನೋಡ್ರಿ ಈಗ ಇದೇ ಥರನೇ ಎಲ್ಲನೂ ಕರ್ಕೊಂಡು ನಾನೇ ಸರ್ವ್ ಮಾಡ್ಕೊಂಬರ್ತೀನಿ ರೀ. ನೋಡ್ರಿ ಇಲ್ಲಿ ಪೂರಿ ಅಂತೂ ಉಬ್ಬಿ ಎಷ್ಟು ಮಸ್ತಾಗಿ ಬಂದಾವು. ಮಸ್ತ್ ಅಂದ್ರೆ ಮಸ್ತಾಗಿರೋ ಟೇಸ್ಟು ಕೂಡ ಹಂಗೆ ಇದ್ದವು ರೀ. ನೋಡ್ತಿರ್ಬೋದು ನೀವೇ ಇಲ್ಲಿ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ. ಇವಾಗ ಇದನ್ನು ನಾನು ಪ್ಲೇಟಿಗೆ ಹಚ್ಕೊಂಬರ್ತೀನಿ ರೀ.
ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ, ಪೂರಿ ತಿನ್ನೋಣ. ನೋಡ್ರಿ ಎಷ್ಟು ಸೂಪರಾಗಿ ಆರೋಗ್ಯಕರ ರುಚಿಕರವಾಗಿ ಪೂರಿ ಅಂತೂ ರೆಡಿ ಆಗ್ಯಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.